ಶ್ರೀ ಮಹಾಗಣಾಧಿಪತಯೇ ನಮಃ ಗುರುಭ್ಯೋ ನಮಃ. ನಮಸ್ಕಾರ. ಕರ್ನಾಟಕ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಒಂದು ವಿಶಿಷ್ಟವಾದ ವಿಚಾರ ಅಂತ ಹೇಳ್ಬೋದು. ಅಂದರೆ ಈ ವರ್ಷ ಎಲ್ಲರಿಗೂ ಒಂದು ಅದರಲ್ಲೂ ವಿವಾಹಾಸಕ್ತರಿಗೆ ಈ ವರ್ಷ ಮದುವೆ ಆಗಬೇಕು ಅಂತ ಇರುವಂಥವ್ರಿಗೆ ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ವರ್ಷನಾದರೂ ನಮಗೆ ಮದುವೆ ಆಗತ್ತಾ ಇಲ್ವಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಈ ವರ್ಷ ಯಾವ ಯಾವ ರಾಶಿಗಳವರಿಗೆ ವಿವಾಹ ಯೋಗ ಇದೆ ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ಸೊ ವಿವಾಹಾಸಕ್ತರಿಗೆ ಇದು ತುಂಬಾ ಒಂದು ಕ್ಯೂರಿಯಾಸಿಟಿಯನ್ನ ಕೊಡುವಂಥ ಅಥವಾ ಒಂದು ಇಷ್ಟ ಆಗಬಹುದಾದಂತಹ ವಿಡಿಯೋ ಅಂತ ಹೇಳ್ಬೋದು. ಸೊ ಗುರು ಮೇ ತಿಂಗಳ ತನಕ ವೃಷಭ ರಾಶಿಯಲ್ಲೇ ಇರುವಂಥದ್ದು ಅಂತ. ವೃಷಭ ರಾಶಿಯವರಿಗೆ ಮೇ ತಿಂಗಳವರೆಗೂ ವಿವಾಹ ಯೋಗ ಇದೆ ಅಂತ. ವಿವಾಹ ಸೆಟ್ ಮಾಡ್ಕೊಳ್ಬೇಕು ಹುಡುಕ್ತಾ ಇದ್ರೆ ಸ್ವಲ್ಪ ಫಾಸ್ಟ್ ಮಾಡಿ ಅದರ ಪ್ರೋಸೆಸ್ನ. ಯಾಕೆ ಅಂದರೆ ಮೇ ತಿಂಗಳ ನಂತರ ಗುರು ಕುಟುಂಬ ಸ್ಥಾನಕ್ಕೆ ಆವಾಗಲೂ ಏನು ಪೂರ್ತಿ ರೂಲ್ಡ್ ಔಟ್ ಅಂತ ಅಲ್ಲ, ಯಾವುದು ವೃಷಭ ರಾಶಿಯವರಿಗೆ ಆವಾಗಲೂ ಅವಕಾಶ ಇರುತ್ತೆ. ಆದರೆ ಮೇಜರ್ ಚಾನ್ಸಸ್ ಬಂದು ನಿಮಗೆ ಮೇ ತಿಂಗಳವರೆಗೂ ಹೆಚ್ಚಾಗಿರುತ್ತೆ ಅಂತ. ಮಿಥುನ ರಾಶಿಯವರಿಗೆ ಮೇ ತಿಂಗಳಿನಿಂದ ಪೂರ್ತಿ ವರ್ಷ ನಿಮಗೆ ವಿವಾಹದ ಯೋಗ ಇರುವಂತಹ ವರ್ಷ ಇದು, 25ನೇ ವರ್ಷ. ಸೊ ಸೀರಿಯಸ್ ಆಗಿ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ನ ಹುಡುಕೋದಕ್ಕೆ ನೀವು ಪ್ರಾರಂಭ ಮಾಡೋದು ಒಳ್ಳೆಯದು. ಇನ್ನು ಸಿಂಹ ರಾಶಿ ಮುಂದಿನ ರಾಶಿ. ಯಾಕೆ ಅಂತ ಹೇಳಿದ್ರೆ 11ನೇ ಮನೆಗೆ ಗುರುವಿನ ಸಂಚಾರ. 11ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಆಸೆಗಳನ್ನ ಈಡೇರಿಸುವಂತಹ ಮನೆ ಅಂತ, ಲಾಭಸ್ಥಾನ ಅಂತ ಹೇಳ್ತೀವಿ. ಲಾಭ ಅಂತ ಹೇಳಿದ್ರೆ ಬರೀ ಫೈನಾನ್ಷಿಯಲ್ ಗೇನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ವಿವಾಹಾಸಕ್ತರಿಗೆ ವಿವಾಹ ಆದ್ರೆ ಅದೇ ಲಾಭ, ಉದ್ಯೋಗ ಆಸಕ್ತರಿಗೆ ಉದ್ಯೋಗ ಸಿಕ್ಕಿದ್ರೆ ಅದೇ ಲಾಭ ಅಲ್ವಾ. ಹಾಗಾಗಿ ಸಿಂಹ ರಾಶಿಯವರೇನಾದರೂ ವಿವಾಹಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಅಥವಾ ಸಿಂಹ ಲಗ್ನದವರು ಮುಖ್ಯವಾಗಿ ಏನಾದರೂ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಿಮಗೆ ಈ ವರ್ಷ ವಿವಾಹ ಹಾಕೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಮುಂದಿನ ಒಂದು ರಾಶಿ ಅಂತ ಹೇಳಿದ್ರೆ ಧನುರಾಶಿ. ಧನುರಾಶಿಗಂತೂ 7ನೇ ಮನೆಯಲ್ಲೇ ಗುರುವಿನ ಸಂಚಾರ ಮೇ ತಿಂಗಳ ನಂತರ. ಸೊ ಆಗ ನೀವು ಖಂಡಿತವಾಗಿಯೂ ಯಾಕೆ 7ನೇ ಮನೆಯನ್ನು ನಾವು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ 7th ಹೌಸ್ ಅನ್ನುವಂಥದ್ದು ನಮ್ಮ ವಿವಾಹವನ್ನ ಒಂದು ಕಳತ್ರ ಸ್ಥಾನ ಅಂತ ಹೇಳ್ತೀವಿ, ಮದುವೆಗೆ ಸಂಬಂಧಿಸಿದಂತಹ ಮನೆ ಆಗಿರೋದ್ರಿಂದ ಆ ರಾಶಿಯವರಿಗೆ ಅಂದ್ರೆ ಧನುರಾಶಿಯವರಿಗೆ ವಿವಾಹ ಯೋಗ ಈ ವರ್ಷ 2025ನೇ ವರ್ಷದಲ್ಲಿ ಇರುವಂಥದ್ದು ಅಂತ. ಇನ್ನು ಮಕರ ರಾಶಿಯವರಿಗೂ ಕೂಡ ಇದೆ. ಎಲ್ಲಿವರೆಗೆ ನಾನು ಮುಂಚೆ ಹೇಳಿದಾಗೆ ಪಂಚಮದಲ್ಲಿ ಗುರುವಿನ ಸಂಚಾರ. ಇಷ್ಟು ದಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದಿದ್ದೆ ಪಂಚಮ ಗುರು ಮಕರ ರಾಶಿಯವರನ್ನ. ಸೊ ಪಂಚಮದಲ್ಲಿ ಗುರುವಿನ ಸಂಚಾರ ಮೇ 14ರವರೆಗೆ ಇದ್ದು, ಆ ಟೈಮಲ್ಲಿ ನೀವೇನಾದರೂ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿಯೂ ಗುರುವಿನ ಒಂದು ಬ್ಲೆಸ್ಸಿಂಗ್ಸ್ ಇಂದ, ಗುರುವಿನ ಒಂದು ಶುಭವಾದ ಒಂದು ದೃಷ್ಟಿಯಿಂದ ನಿಮಗೆ ವಿವಾಹ ಆಗೋದಕ್ಕೆ ಮೇ ತಿಂಗಳವರೆಗೂ ಚಾನ್ಸ್ ಇರುತ್ತೆ. ಸೊ ಎಗೈನ್ ನೀವು ಕೂಡ ಈ ವಿಚಾರವನ್ನು ಸ್ವಲ್ಪ ಫಾಸ್ಟ್ ಮಾಡಬೇಕು ಮದುವೆಗೆ ನೋಡ್ತಾ ಇರುವಂಥವ್ರು ಅಂತ. ಕುಂಭರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಮೂವ್ ಆಗ್ತಾನೆ ಗುರು. ಯಾವಾಗ? ಮೇ ತಿಂಗಳ ನಂತರ. ಸೊ ಕುಂಭರಾಶಿಯವರಿಗೆ ಮೇ ತಿಂಗಳ ನಂತರ ಪೂರ್ತಿ ವರ್ಷ ವಿವಾಹ ಸೆಟ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳೋದು ಅಂತ. ಸೊ ಇದಿಷ್ಟು ರಾಶಿಗಳವರಿಗೆ ಈ ವರ್ಷ ಸ್ಟ್ರಾಂಗ್ ಆಗಿ ಮದುವೆ ಯೋಗ ಇದೆ ಅಂತ. ಇದೇನಾದ್ರೂ ನವಾಂಶದಲ್ಲೂ ಕೂಡ ನಿಮಗೆ ರಿಫ್ಲೆಕ್ಟ್ ಆದ್ರೆ, ಅಂದ್ರೆ ನಿಮ್ಮ ವಿವಾಹವನ್ನ ಒಂದು ಏನು ಲಗ್ನವನ್ನೋ ಅಥವಾ ಪಂಚಮ ಸ್ಥಾನವನ್ನೋ ಅಥವಾ 11ನೇ ಮನೆಯನ್ನೋ ನಿಮ್ಮ ಒಂದು ಗುರು ಇನ್ಫ್ಲೂಯೆನ್ಸ್ ಮಾಡಿದಾಗ, ಗುರುವಿನ ಸಂಚಾರ ಆದಾಗ, ಗುರುವಿನ ದೃಷ್ಟಿ ಬಂದಾಗ ವಿವಾಹ ಆಗೋದಕ್ಕೆ ಚಾನ್ಸ್ ಇರುತ್ತೆ ಅಂತ. ಹೆಚ್ಚಾಗಿ ಗುರುವಿನ ಸಂಚಾರವನ್ನು ತಗೊಳ್ಬಹುದು. ಲಗ್ನ 5 ಮತ್ತೆ 11ನೇ ಮನೆಗಳು ಮತ್ತೆ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಏನಾಗುತ್ತೆ ಅದು ವಿವಾಹ ಯೋಗವನ್ನು ತಂದು ಕೊಡೋದಕ್ಕೆ ಚಾನ್ಸ್ ಇರುತ್ತೆ ಅಂತ. ಸೊ ವಿವಾಹಾಸಕ್ತರಿಗೆ ಇದು ತುಂಬಾ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥ ವಿಡಿಯೋ ಅನ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.